ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಏನು ಇರ್ತಾ ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆನಾ? ನಾನಿವತ್ತು ಹೇಳ್ತಿರೋದು ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ನಿಮಗೆ. ರಾಯರು ಏನು ಮಂತ್ರಾಕ್ಷತೆನ ತೊಗೊಂಡು ಬಂದಾಗ ಯಾವ ಥರ ಯೂಸ್ ಮಾಡಬೇಕು, ಯಾವ ವಾರ ಹೋಗಿ ಈಸ್ಕೊಳ್ಬೇಕು, ಏನೇನೆಲ್ಲ ಆಗುತ್ತೆ ಅಂತ ಹೇಳಿ. ಬಟ್ ನಿಮ್ಗೆ ಇನ್ನೂ ಹೇಳಿದೆ, ಇನ್ನೂ ತುಂಬಾ ಮಂತ್ರಾಕ್ಷತೆ ಬಗ್ಗೆ ನಿಮಗೆಲ್ಲ ಹೇಳಬೇಕು, ಇನ್ನೂ ತುಂಬ ವಿಷಯಗಳಿದೆ ಅಂತ ಹೇಳಿದೆ. ಬಟ್ ಅದನ್ನೆಲ್ಲ ಇನ್ನೂ ಹೇಳ್ತೀನಿ. ಸದ್ಯಕ್ಕೆ ಅಷ್ಟು ವಿಷಯಗಳನ್ನ ನೀವು ಪಾಲಿಸ್ಕೊಂಡು ಬನ್ನಿ. ಇಲ್ಲ ನಾನು ಇನ್ನೂ ತುಂಬ ಮಾಡ್ತೀನಿ ಅನ್ನೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇನ್ನೂ ಒಂದಷ್ಟು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಮೇನ್ ಏನು ಮಾಡಬೇಕು ಅದನ್ನು ನಿಮ್ಗೆ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ. ಬಟ್ ಹೇಳೋದು ಇನ್ನೂ ತುಂಬಾ ಇದೆ. ಬಟ್ ಹಾಗೆ ಮಂತ್ರಾಲಯಕ್ಕೆ ಹೋದಾಗ ಹೇಗಿರಬೇಕು, ಏನು ಮಾಡಬೇಕು, ಅಲ್ಲಿ ಯಾವ ಥರ ನಾವು ಪ್ರದಕ್ಷಿಣೆ ಹಾಕಬೇಕು, ಯಾವ ಥರ ಅಂತ ತುಂಬ ಅಂದರೆ ತುಂಬ 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 ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಮ ಹತ್ರ ಹೇಳ್ತೀನಿ. ಸೊ ಅದನ್ನೆಲ್ಲ ದಯವಿಟ್ಟು ಮಂತ್ರಾಲಯಕ್ಕೆ ಹೋದಾಗ ದಯವಿಟ್ಟು ಅದನ್ನೆಲ್ಲನೂ ಮಾಡ್ಕೊಂಡು ಬನ್ನಿ. ನಮ್ಗೆ ಹೆಂಗೆ ಬರುತ್ತೋ, ಯಾವ ಥರ ಬರುತ್ತೋ ಆ ಥರ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಳೋದಲ್ಲ. ಏನು ಹೇಳ್ತಾರಂದರೆ, ನನಗೆ ಮನಸ್ಸಲ್ಲಿ ದೇವ್ರ ಮೇಲೆ ಭಕ್ತಿ ಇದೆ, ನಾನು ಹೆಂಗೆ ಹಾಕಿರೋ ದೇವ್ರನ್ನ ಹೊಲಿತಾರೆ, ಇದೆಲ್ಲ ಅಲ್ಲ. ಕೆಲವ್ರು ದೇವ್ರಿಗೆ ಕೆಲವೊಂದೇ ಥರ ನಮಸ್ಕಾರ ಮಾಡಬೇಕು, ಕೆಲವು ದೇವರಿಗೆ ಒಂದಿಷ್ಟೇ ಪ್ರದಕ್ಷಿಣೆ ಹಾಕಬೇಕು ಅಂತ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಎಲ್ಲಿಗೆ ಹೋಗ್ತೀವಿ, ಯಾವ ಜಾಗಕ್ಕೆ ಹೋಗ್ತಿದ್ದೀವಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಅದೆಲ್ಲ ಮಾಡಬೇಕಾಗತ್ತೆ. ಸೊ ಹಿಂಗಿರಬೇಕಾದ್ರೆ ಕೆಲವೊಂದು ತುಂಬ 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 ಇಂಪಾರ್ಟೆಂಟ್ ವಿಷಯನ ಮಂತ್ರಾಲಯಕ್ಕೆ ಹೋದಾಗ ನಾವೆಲ್ಲ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ದಯವಿಟ್ಟು ಮಂತ್ರಾಲಯಕ್ಕೆ ಹೋಗೋರು ಈ ಇಷ್ಟು ವಿಷಯಗಳನ್ನ ದಯವಿಟ್ಟು ಪಾಲಿಸಿ. ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳು ಕಾಣ್ತೀರ ರಾಯರಲ್ಲಿ. ಸೊ ಯಾಕಂದ್ರೆ ನಾವು ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಒಂದಷ್ಟನ್ನು ಇನ್ಫಾರ್ಮೇಷನ್ನ ತೊಗೊಂಡೆ. ಅಲ್ಲಿ ಹೋದಾಗ ಏನು ಎತ್ತ ಅಂತ, ಯಾವ ಥರ ಮಾಡಬೇಕು. ನಾವು ಇವಾಗ ನಾನೇ ಅಂದ್ಕೊಳ್ಳಿ, ನಾನು ನಾರ್ಮಲಾಗಿ ಹೋದಾಗ ಒಂದು ರೂಮ್ ಮಾಡಿರ್ತೀವಿ, ಸ್ನಾನ ಮಾಡ್ಕೊತೀವಿ, ಹಾಗೆ ಹೋಗ್ಬೇಕಾದ್ರೆ ಟಿಫನ್ನು ಅದು ಇದು ತಿಂದ್ಕೊಂಡು ಟೀ ಕುಡ್ಕೊಂಡು ರಾಯರ ಮಠಕ್ಕೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಅದು ಇದು ಮಾಡಿಕೊಂಡು ಸೀದಾ ಬಂದುಬಿಡ್ತೀವಿ. ಬಟ್ ಅದು ನಿಜ ಪ್ರೊಸೀಜರ್ ಹಾಗಲ್ಲ ಇರೋದು, ತುಂಬಾ ಚೇಂಜಸ್ ಇದೆ. ಸೊ ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನನ್ನ ಲೈಫಲ್ಲಿ ನಾನು ಏನು ತಿಳ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಅದನ್ನು ಜೀವನದಲ್ಲಿ ಅಳವಡಿಸ್ಕೊತೀನಿ. ಮಂತ್ರಾಲಯಕ್ಕೆ ಹೋದಾಗ ಹೇಗೆಲ್ಲ ಇರಬೇಕು, ಏನೇನೆಲ್ಲ ಮಾಡಬೇಕು, ದರ್ಶನ ಪಡ್ಕೊಳ್ಬೇಕಾದ್ರೆ ಯಾವ ರೀತಿ ನಾವು ಹೋಗಬೇಕು, ಅದನ್ನೆಲ್ಲ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಸೊ ಇದ್ರ ಪ್ರಕಾರ ಎಲ್ಲರೂ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ, ಸರಿನಾ? ಅದಕ್ಕೆ ನಾನು ಯಾವುದನ್ನು ಕೂಡ ಮರಿಬಾರ್ದು ಅಂತೆಲ್ಲ ಕ್ಲೀನಾಗಿ ಪಿನ್ ಟು ಪಿನ್ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಹೇಳ್ಬೇಕಾದ್ರೆ ಮರಿಬಾರ್ದು, ಯಾಕಂದರೆ ನಾನು ಹೇಳ್ಬೇಕಾದ್ರೆ ಒಂದು ಮರೆತರೂ ಅಲ್ಲಿ ಒಂದು ಬೇರೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಕ್ಲೀನಾಗಿ ನಿಮಗೆಲ್ಲ ವಿಷಯನೂ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಹೋಗ್ತಿರ್ತೀರ, ನಮ್ಗೆ ಹೆಂಗೆ ಬಂತು ಹಂಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಕ್ಲೀನಾಗಿ ಹೇಳ್ತೀನಿ. ನೀವು ಅದನ್ನು ತಿಳ್ಕೊಂಡು ಈ ಸರಿ ಹೋದಾಗ ನೀವು ಆ ಥರ ಅಲ್ಲಿ ನಾನು ಏನು ಹೇಳ್ತೀನಿ ಅದ್ರ ಪ್ರಕಾರ ನೀವು ಮಾಡ್ಬೋದು, ಸರಿನಾ? ಫಸ್ಟು ಫ್ಯಾಮ್ಲಿ ಜೊತೆ, ಫ್ರೆಂಡ್ಸ್ ಜೊತೆ ನೀವು ಮಂತ್ರಾಲಯಕ್ಕೆ ಹೋದಾಗ ದಯವಿಟ್ಟು ಹೇಳ್ತೀನಿ, ಸ್ನಾನ ಮಾಡಿಕೊಂಡು ಈಚೆ ಬಂದಮೇಲೆ, ಬಟ್ಟೆ ಹಾಕ್ಕೊಂಡು ಈಚೆ ಬಂದಮೇಲೆ ನೀವು ಯಾವುದೇ ರೀತಿಯಲ್ಲೂ ಟೀ ಕುಡಿಯೋಕ್ಕೆ, ಟಿಫನ್ ಕುಡಿಯೋಕ್ಕೆ ಎಲ್ಲೂ ಹೋಗಿಬಿಡಿ. ಡೈರೆಕ್ಟ್ ರೂಮಿಂದ ಈಚೆ ಬಂದಮೇಲೆ ನೀವು ಸ್ಟ್ರೈಟ್ ಮಂತ್ರಾಲಯ ದೇವಸ್ಥಾನಕ್ಕೇ ಹೋಗಬೇಕು, ಮಠಕ್ಕೆ ಹೋಗಬೇಕು. ಎಲ್ಲಿ ಕೂಡ ಇಲ್ಲ ಬೆಳಗ್ಗೆ ಹೋಗ್ತಿದ್ವಿ, ಚಳಿ ಐತೆ, ಟೀ ಕುಡ್ಕೊಂಬರೋಣ, ಇನ್ನೂ ತುಂಬ ಜನ ಇದ್ದಾರೆ, ರಶ್ ಇದೆ ಮಠದಲ್ಲಿ, ದರ್ಶನ ಇನ್ನೂ ಲೇಟ್ ಆಗುತ್ತೆ, ಟಿಫನ್ ಮಾಡ್ಕೊಂಬಿಡೋಣ, ಹೊಟ್ಟೆ ಹಸಿತದೆ, ದಯವಿಟ್ಟು ಈ ಕೆಲಸ ಮಾಡಬೇಡಿ. ತುಂಬ ಶುಚಿಯಿಂದ ತುಂಬ ಶುದ್ಧವಾಗಿ ಮಂತ್ರಾಲಯಕ್ಕೆ ಹೋಗಿ ದೇವ್ರದ್ದು ನಾವು ಆಶೀರ್ವಾದ ಅನ್ನೋದು ಪಡ್ಕೊಳ್ಬೇಕಾಗತ್ತೆ. ನಾವು ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಟ್ಟು ಬಂದರೆ ನಾವು ಹೋಗಿದ್ದೀವಿ ಅನ್ನೋದು ಏನು ಇದು ಹೇಳಿ? ಇಲ್ವಲ್ಲ. ಡೈರೆಕ್ಟು ನಾವು ಸ್ನಾನ ಮಾಡ್ಕೊಂಡು ಈಚೆ ಬಂದಮೇಲೆ ಡೈರೆಕ್ಟ್ ನಾವು ಮಠಕ್ಕೆ ಹೋಗಿ ರಾಯರ ದರ್ಶನ ಅನ್ನೋದು ಪಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಇದು ಒಳ್ಳೆ ಪಾಯಿಂಟ್, ಇದು ಮಾಡಲೇಬೇಕು, ಇಂಪಾರ್ಟೆಂಟ್ ಪಾಯಿಂಟ್ ಕೂಡ. ಹಾಗೆ ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಇಷ್ಟ ಬಂದಾಗ ನಮಸ್ಕಾರ ಹಾಕೋದು ತುಂಬ 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 ದೊಡ್ಡ ತಪ್ಪು. ಅದರೊಳಗೆ ಎಕ್ಸ್ಪೆಷಲಿ ಹೆಣ್ಮಕ್ಳು, ಹೆಂಗಸರು, ನಾವು ಇಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ, ನಮಸ್ಕಾರ ಹಾಕ್ತೀವಿ, ಉರುಳು ಸೇವೆ ಮಾಡ್ತೀವಿ, ಅದು ಅಲ್ಲಿ ಮಾಡ್ಬೋದೇನೋ ಮಾಡಿ. ಬಟ್ ಇಲ್ಲೆಲ್ಲ ಹೋಗ್ತೀವಿ, ನಾವು ಹಿಂಗೆ ಮಾಡ್ತೀವಿ, ಅಲ್ಲಿನ ಪದ್ಧತಿಗಳಿದೆ ಅಂದರೆ ಮಾಡಿ. ಬಟ್ ಮಂತ್ರಾಲಯ ಮಠದಲ್ಲಿ ಹೆಂಗಸರು ಸಾಷ್ಟಾಂಗ ನಮಸ್ಕಾರ ಮಾಡೋದು ತುಂಬಾ ದೊಡ್ಡ ತಪ್ಪು. ಇದು ಇಲ್ಲಿವರೆಗೂ ನಿಮ್ಗೆ ಯಾರು ಹೇಳಿರ್ತಾರೋ ಬಿಟ್ಟಿರ್ತಾರೋ ನನಗೆ ಗೊತ್ತಿಲ್ಲ. ಸೀರಿಯಸ್ ಆಗಿ ಅದು ತುಂಬಾ ದೊಡ್ಡ ತಪ್ಪು. ಸಾಷ್ಟಾಂಗ ನಮಸ್ಕಾರ ಯಾವತ್ತೂ ಹೆಣ್ಮಕ್ಳು, ಹೆಂಗಸರು, ಸ್ತ್ರೀಯರು ಮಾಡಬಾರ್ದು ರಾಯರ ಮಠದಲ್ಲಿ.
ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡ್ಬೋದು. ಅವ್ರು ಆ್ಯಕ್ಚುಲಿ ಸಾಷ್ಟಾಂಗ ನಮಸ್ಕಾರನೇ ಮಾಡಬೇಕು, ಫುಲ್ ದೇಹವನ್ನು ಮಲಗಿಸಿ ನಮಸ್ಕಾರ ಹಾಕಬೇಕು. ಬಟ್ ಹೆಂಗಸರು ಯಾವತ್ತೂ ಕೂಡ ಸಾಷ್ಟಾಂಗ ನಮಸ್ಕಾರ ಹಾಕಬಾರ್ದು. ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎದೆ ಭಾಗ, ಸೊಂಟದ ಕೆಳಗಡೆ ಮೊಣಕಾಲ್ವರೆಗೂ ಯಾವುದೇ ಒಂದು ಹೆಣ್ಣಿನ ಭಾಗ ರಾಯರ ಮಠದಲ್ಲಿ ನೆಲಕ್ಕೆ ಮುಟ್ಟಬಾರ್ದು. ಇದು ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಇದನ್ನು ನೋಟ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋದಾಗ ಇದು ತುಂಬ ಚೆನ್ನಾಗಿ ಪಾಲಿಸಿ. ಹೆಣ್ಣಿನ ಎದೆ ಭಾಗದಿಂದ ಮೊಣಕಾಲ್ವರೆಗೂ ಏನು ಬಾಡಿ ಇದೆ ಅದು ಮಂತ್ರಾಲಯ ಮಠದಲ್ಲಿ ನೆಲಕ್ಕೆ ತಾಕಬಾರ್ದು. ಆ ಥರ ನೀವು ನಮಸ್ಕಾರ ಹಾಕಬೇಕು. ನಾವು ಆಲ್ಮೋಸ್ಟ್ ಈಗ ದೇವಸ್ಥಾನಕ್ಕೆ ಹೋದರೆ ಕೆಲವು ಕಡೆ ನಾವು ಮೊಣಕಾಲಲ್ಲಿ ನಮಸ್ಕಾರ ಹಾಕ್ತೀವಿ. ಸೊ ಆ ಥರ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಗಂಡು ಮಕ್ಕಳು ಕಂಪಲ್ಸರಿ ಸಾಷ್ಟಾಂಗ ನಮಸ್ಕಾರ ಹಾಕ್ಬೋದು, ಅವ್ರಿಗೆ ಅದೇ ಶ್ರೇಷ್ಠ ಅಂತಲೂ ಕೂಡ ಇದೆ. ಸೊ ಇದನ್ನು ತುಂಬ ಒಳ್ಳೆಯ ಪಾಯಿಂಟ್. 2ನೇ ಪಾಯಿಂಟ್ ಇದು, ದಯವಿಟ್ಟು ಎಲ್ಲರೂ ಕೂಡ ಮಾಡಿ. ಸೊ ಹಾಗೆ ಅಕ್ಷತೆ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಇನ್ನೂ ಒಂದು ಸರಿ ಹೇಳ್ತಿದ್ದೀನಿ. ಅಕ್ಷತೆ ತೊಗೊಂಡ್ಮೇಲೆ ದಯವಿಟ್ಟು ಚೆಲ್ಲಬೇಡಿ, ತುಳಿಬಾರ್ದು, ನೆಲಕ್ಕೆ ಸೋಕಬಾರ್ದು ಅಕ್ಷತೆ. ಅದನ್ನು ತುಂಬ ಪಾಯಿಂಟ್, ಅದು ಒಳ್ಳೆಯದು. ಮಂತ್ರಾಕ್ಷತೆ ಯಾವತ್ತೂ ಕೂಡ ನೆಲಕ್ಕೆ ತಾಗಿಸ್ಬಾರ್ದು. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಂತ್ರಾಲಯಕ್ಕೆ ಹೋದಾಗ ಅದನ್ನು ಪಾಲನೆ ಮಾಡಿ. ತುಂಬ ಎಕ್ಸೈಟ್ ಆಗ್ತಿದ್ದೀನಿ ಹೇಳ್ತಿದ್ರೆ ನನಗೆ. ಸೊ ಹಾಗೆ ಇನ್ನೊಂದು ಪಾಯಿಂಟ್ ಏನು ಹೇಳಬೇಕಂದ್ರೆ, ಕೆಲವ್ರು ಹೋಗ್ತಾರೆ, ಹಿಂದೆನೇ ನೇತ್ರಾವತಿ ನದಿ ಇದೆ. ಸೊ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಹಾಗೆ ರಾಯರ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಅದು ಕೂಡ ತುಂಬಾ ದೊಡ್ಡ ತಪ್ಪು, ಹೋಗಬಾರ್ದು. ಸ್ನಾನ ಮಾಡಿದ ಮೇಲೆ ಬಟ್ಟೆ ಎಲ್ಲ ಹಾರಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗಬೇಕು, ಯಾವತ್ತೇ ಆಗಲಿ. ಬೇರೆ ದೇವ್ರಿಗೆ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಳೋದಕ್ಕೆ ಹೋಗಿಲ್ಲ. ಬಟ್ ಮಠದಲ್ಲಿ ಮಾತ್ರ, ಮಂತ್ರಾಲಯ ಮಠದಲ್ಲಿ ಸ್ನಾನ ಮಾಡಿದ ಮೇಲೆ, ಶುಚಿ ಆದಮೇಲೆ ಒದ್ದೆ ಬಟ್ಟೆಯಿಂದ ಯಾವತ್ತೂ ಅಲ್ಲಿ ಮಠಕ್ಕೆ ಹೋಗಬಾರ್ದು. ದರ್ಶನ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಎಲ್ಲ ಹಾರಿಸ್ಕೊಂಡು ನೀಟಾಗಿ ಶುಚಿಯಾಗಿ ಮಠಕ್ಕೆ ದರ್ಶನ ಪಡ್ಕೊಳ್ಳೋಕ್ಕೆ ಹೋಗಬೇಕು. ಇದು ಕೂಡ ತುಂಬಾ ಒಳ್ಳೆಯ ಪಾಯಿಂಟ್. ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಒಬ್ಬೊಬ್ರು ಅಲ್ಲೇನೋ ಹರಕೆ ಹೊತ್ಕೊಂಡಿರ್ತವೆ, ನಾನು ತಣ್ಣೀರು ಸ್ನಾನ ಮಾಡ್ಕೊಂಡು ಹಾಗೆ ಒದ್ದೆ ಬಟ್ಟೆಯಲ್ಲಿ ಬರ್ತೀನಿ, ತಪ್ಪೋದು, ಹೋಗಬಾರ್ದು. ಒದ್ದೆ ಬಟ್ಟೆಯಲ್ಲಿ ಯಾವತ್ತೂ ಕೂಡ ಮಠಕ್ಕೆ ಹೋಗಬಾರ್ದು. ಇದು ಸ್ವಲ್ಪ ಮೈಂಡಲ್ಲಿ ಇರಲಿ. ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಹಾಗೆ ಬೃಂದಾವನ ಏನಿದೆ ರಾಯರ್ದು, ಅದ್ರ ಸುತ್ತ ಒಂದಷ್ಟು ಪ್ರದಕ್ಷಿಣೆಗಳು ಹಾಕ್ತಾರೆ. ಬಟ್ ಅದು ತುಂಬ ಜನಕ್ಕೆ ಕ್ಲಾರಿಟಿ ಇಲ್ಲ. ಅಂದರೆ ಎಲ್ಲರೂ ಫಸ್ಟಿಂದ 5 ಪ್ರದಕ್ಷಿಣೆ ಹಾಕಬೇಕು, 9 ಪ್ರದಕ್ಷಿಣೆ, ನವಗ್ರಹಗಳಿಗೆ ಹೆಂಗೆ ಹಾಕ್ತೀವಿ ಹಂಗೆ ಅಲ್ಲೂ ಹೋದಾಗ ಕೂಡ ಎಲ್ಲರೂ ಅಲ್ಲ, ನಾನು ಕೂಡ ಇನ್ಫ್ಯಾಕ್ಟ್ ಹಾಗೆ ಹಾಕ್ತೀನಿ. 5 ಇಲ್ಲ 9 ಇಲ್ಲ 11 ಈ ಥರ ಪ್ರದಕ್ಷಿಣೆಗಳನ್ನ ಹಾಕ್ತಾರೆ. ಅದು ಕೂಡ ತಪ್ಪು. ನೀವು ಒಂದು ಪ್ರದಕ್ಷಿಣೆ ಯಾಕಂದರೆ ರಾಯರು ಏನಿದ್ದಾರೆ, ಅವ್ರದ್ದು ಬೃಂದಾವನ ಅನ್ನೋದು ಏನಿದೆ, ಬೃಂದಾವನ ಮಧ್ಯೆ ರಾಯರು ಇರೋದು. ಸೊ ರಾಯರು ಬೃಂದಾವನ ಮಧ್ಯೆ ಇಂದಾಗ ಅವ್ರ ಮುಂದೆ ಹಿಂದೆ ಎಡಭಾಗ ಬಲಭಾಗದಲ್ಲಿ ದೇವತೆಗಳು ಇದ್ದಾರೆ. ಮುಂದೆ ಮತ್ತು ಹಿಂದೆ ಪಕ್ಕದಲ್ಲಿ ಎಲ್ಲ ದೇವರುಗಳು ಇರೋದ್ರಿಂದ ನೀವು ಎಷ್ಟು ಪ್ರದಕ್ಷಿಣೆ ಹಾಕ್ತಿರೋ ಅಷ್ಟು ನಮಸ್ಕಾರ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ರಾಯರ ಮುಂದೆ ಯಾರಿದ್ದಾರೆ, ನರಸಿಂಹ ದೇವರಿದೆ, ಹಿಂದೆ ಕೃಷ್ಣ ಇದ್ದಾರೆ, ಹಾಗೆ ಬಲಭಾಗದಲ್ಲಿ ರಾಮಚಂದ್ರ ದೇವರಿದ್ದಾರೆ, ಎಡಭಾಗದಲ್ಲಿ ವೇದವ್ಯಾಸ ದೇವರಿದ್ದಾರೆ, ಮಧ್ಯ ರಾಯರಿದ್ದಾರೆ. ಈ 4 ಜನ 4 ದಿಕ್ಕಿನಲ್ಲಿ ರಾಯರ ಮಧ್ಯ ಇರೋದ್ರಿಂದ ಈ 4 ಜನ 4 ದಿಕ್ಕಿನಲ್ಲಿ ರಾಯರ ಹತ್ರ ಇದ್ದಾರೆ. ಸೊ ಆಗ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ 4 ರಾಯರು ಸೇರಿಸಿ 5 ಜನ ಆಗ್ತಾರೆ. 5 ಜನ ಆಗಿದಾಗ ನೀವು 9, 10, 11 ಆ ಥರ ಪ್ರದಕ್ಷಿಣೆ ಹಾಕೋದು ಏನೂ ಯೂಸ್ ಇಲ್ಲ. ಸರಿ, ನೀವು ಹಂಗೂ ಹಾಕಬೇಕು ಅಂದರೆ 4 ದಿಕ್ಕಿನಲ್ಲೂ ದೇವರು ಇರೋದ್ರಿಂದ ಒಂದು ಪ್ರದಕ್ಷಿಣೆ ನೀವು ಅಂದರೆ ಒಂದು ಸುತ್ತು ಬರ್ತೀರಾ ಅನ್ನೋದಾದರೆ 8 ನಮಸ್ಕಾರ ಅನ್ನೋದು ತುಂಬಾ ಒಳ್ಳೆಯದು. 8 ನಮಸ್ಕಾರ ಅದು ತುಂಬ ಚೆನ್ನಾಗಿದು, ಒಳ್ಳೆಯ ಪಾಯಿಂಟ್, ಇದು ಒಳ್ಳೆಯದು. ಇದನ್ನು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಒಂದು ರೌಂಡ್ಗೆ 8 ನಮಸ್ಕಾರ ಹಾಕಲೇಬೇಕು. ನೀವು ಒಳ್ಳೆ ಪ್ರತಿಫಲ ಬೇಕು ಅಂತಂದರೆ 8 ನಮಸ್ಕಾರ ಹಾಕಬೇಕು. ಇದನ್ನು ಕ್ಲೀನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇದು 4ನೇ ಪಾಯಿಂಟ್ ನಿಮ್ಗೆ ಹೇಳ್ತಿರೋದು. ನೀವು ಸುತ್ತುಗಳು ನಿಮ್ಗಿಷ್ಟ, ನನಗೆ ಶಕ್ತಿ ಜಾಸ್ತಿ ಇದೆ, ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನೋರು ಎಷ್ಟಾದರೂ ಹಾಕ್ಕೊಳ್ಳಿ. ಬಟ್ ನೀವು ಹಾಕಬೇಕಾದ್ರೆ ಪ್ರತಿ ಸುತ್ತಿಗೂ ಕೂಡ 8 ನಮಸ್ಕಾರ ಅನ್ನೋದು ತುಂಬಾ ಮುಖ್ಯ. ಆ 8 ನಮಸ್ಕಾರವನ್ನು ಮರಿದಿರ ನೀವು ಹಾಕಿ, ಸರಿನಾ? ಹಾಗೆ ನನಗೆ ಒಂದು ಇದು ಪವಾಡ ಹೇಳಿದರು. ಒಂದು ಕತೆ ಬುಕ್ಕಲ್ಲಿ ಓದಬೇಕಾದ್ರೆ ಒಂದು ಪವಾಡ ನಾನು ಓದಿದೆ.
ಒಂದಷ್ಟು ಜನ ಹೆಂಗಸರೆಲ್ಲ ಸೇರಿಕೊಂಡು ರಾಯರ ಮಠಕ್ಕೆ ಹೋಗಿರ್ತಾರೆ. ಟ್ರಿಪ್ ಅಂತ ಹೋಗಿರ್ತಾರೆ. ಟ್ರಿಪ್ ಅಂತ ಹೋದಾಗ ರಾಯರ ದರ್ಶನ ಪಡ್ಕೊತಾರೆ, ಆಶೀರ್ವಾದ ತೊಗೊತಾರೆ. ಸರಿ ಅಂತ ಹೇಳಿದಾಗ ಆಮೇಲೆ ಅಲ್ಲಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲಿ ಅವರು ಒಬ್ಬ ಹೆಂಗಸು, ಒಬ್ಬ ಸ್ತ್ರೀ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರೋರನ್ನ ಅಲ್ಲಿ ಸೊ ಅಲ್ಲಿ ಆ ಹೆಂಗ್ಸ್ ಏನು ಹೇಳಿದೆ ಟ್ರಿಪ್ ಬಂದಿರ್ತಾರಲ್ವ. ಸೊ ಅದರಲ್ಲಿ ಒಬ್ಬ ಹೆಂಗಸು ರಾಯರದೆಲ್ಲ ಆಶೀರ್ವಾದ ಪಡ್ಕೊಂಡು ಸೊ ಅಲ್ಲಿ ಒಬ್ರು ಇರ್ತಾರೆ. ಸೊ ಅವ್ರ ಹತ್ರ ಹೋಗಿ ಕೇಳ್ತಾರೆ, ಸೊ ಇಲ್ಲಿ ಇನ್ನೇನಾದರೂ ಇದೆಯಾ ಆಶೀರ್ವಾದ ಪಡ್ಕೊಳ್ಳೋಂಥದ್ದು, ಇಲ್ಲ ಇನ್ನೇನಾದರೂ ದೇವಸ್ಥಾನ ಅನ್ನೋ ಥರ ಏನಾದರೂ ಇದೆಯಾ, ಹೋಗಿ ಮಠ ಅನ್ನೋದು ನಾವು ಸೇವೆ ಮಾಡ್ತೀವಿ ಅಂತ. ಸೊ ಆಗ ಅವ್ರು ಹೇಳ್ತಾರೆ, ಇಲ್ಲಿ ಪಕ್ಕದಲ್ಲಿನೇ ಮಠ ಇದು ಬೃಂದಾವನ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಶ್ರೀಪಾದಂಗಳ ಅನ್ನೋರಿದ್ದಾರೆ, ಏನು ಸ್ವಾಮಿಗಳಿದ್ದಾರೆ. ಅವ್ರ ಹತ್ರ ನೀವು ಹೋಗಿ, ಗುರುಗಳಿದ್ದಾರೆ, ಅವ್ರ ಹತ್ರ ಹೋಗಿ ನೀವು ಅವರಿದ್ದಾರೆ ಅನ್ನೋದೇ ಆದರೆ ಹೋಗಿ ಅವ್ರ ಹತ್ರ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಅವರು ಕೂಡ, ಮತ್ತು ಒಂದು ತಾಯ್ತ ಕೂಡ ಕೊಡ್ತಾರೆ. ಸೊ ಅದನ್ನು ಹೋಗಿ ನೀವು ಆಶೀರ್ವಾದ ಮೂಲಕ ತಗೊಳ್ಬೋದು ಅಂತ ಹೇಳ್ತಾರೆ. ಯಾರಿಗಾದ್ರೂ ಈ ಥರ ಒಂದು ಹೇಳಿದಾಗ ಖಂಡಿತವಾಗ್ಲೂ ಹೋಗಬೇಕು, ಅವ್ರನ್ನ ಮೀಟ್ ಮಾಡಬೇಕು. ಯಾಕಂದರೆ ಅವರು ತುಂಬ ಹಳೇ ಕಾಲಿಂದ ಗುರುಗಳಾಗಿರೋದ್ರಿಂದ ಸೊ ಅವ್ರಿಗೆ ರಾಯರ ಮೇಲಿನ ಅರ್ಧ ಶಕ್ತಿ ಅವ್ರ ಮೇಲೆ ಇದೆಯಂತೆ. ಸೊ ಈ ಥರ ಇರಬೇಕಾದ್ರೆ ಅವರಿಂದ ನಮಗೇನಾದರೂ ಅಕ್ಷತೆ, ಮಂತ್ರಾಕ್ಷತೆ ಅಥವಾ ತಾಯ್ತ ಏನಾದರೂ ಸಿಗಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡು ಅಲ್ಲಿ ಒಂದು 40 ಜನ ಹೆಂಗಸರು ಎಲ್ಲರೂ ಮಾತಾಡ್ಕೊಂಡು ಎಲ್ಲರೂ ಹೋಗೋಣ ಅಲ್ಲಿಗೆ, ಶ್ರೀಪಾದಂಗಳವ್ರನ್ನ ಸ್ವಾಮಿಗಳನ್ನ ನಾವು ಆಶೀರ್ವಾದ ಪಡ್ಕೊಂಬರೋಣ ಅಂತ ಎಲ್ಲರೂ ಹೋದಾಗ ಒಬ್ಬ ಹೆಂಗಸು, ಇಲ್ಲ ನೀವು ಹೋಗಿ ಬನ್ನಿ, ನಾನು ಬರೋದಿಲ್ಲ, ನೀವೆಲ್ಲ ಆಶೀರ್ವಾದ ತೊಗೊಂಡು ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂತ ಹೇಳ್ತಾರಂತೆ. ಸೊ ಆಗ ಇವರೆಲ್ಲ ತುಂಬ ಅಂದರೆ ತುಂಬಾ ಬಲವಂತ ಮಾಡಿ, ಅಷ್ಟು ದೂರಿಂದ ಬಂದಿದ್ದೀರಿ, ಇನ್ನು ಸ್ವಲ್ಪ ದೂರ ಅಲ್ವಾ ಅಂತೇಳಿ ತುಂಬಾ ಏನೇನೋ ಅವ್ರಿಗೆ ಬಲವಂತ ಮಾಡಿ ಅವ್ರನ್ನ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಜೊತೆಯಲ್ಲಿ ಕರ್ಕೊಂಡು ಹೋದಾಗ ಕ್ಯೂ ಜಾಸ್ತಿ ಇರುತ್ತಂತೆ. ಇವ್ರ ಅದೃಷ್ಟಕ್ಕೆ ಅವ್ರು ಇರ್ತಾರೆ, ಶ್ರೀಪಾದಂಗಳ ಗುರುಗಳಿರ್ತಾರೆ ಮಠದಲ್ಲಿ. ಸೊ ಹೋಗಿ ಅವ್ರ ಹತ್ರ ಎಲ್ಲ ಆಶೀರ್ವಾದ ಪಡ್ಕೊಂಡು ಎಲ್ರಿಗೂ ಕೂಡ ಶ್ರೀಪಾದಂಗಳವ್ರು ಸ್ವಾಮೀಜಿಯವರು ಎಲ್ರಿಗೂ ಕೂಡ ಅಕ್ಷತೆ ಆಗಿರ್ಬೋದು ಏನು, ಆಮೇಲೆ ಯಾರಿಗಾದ್ರೂ ಏನಾದರೂ ಈ ಥರ ನಂಗೆ ತೊಂದರೆ ಇದೆ, ಆ ತೊಂದರೆಯಿಂದ ಮುಕ್ತಿ ಬೇಕು ಅಂತ ಕೇಳ್ಕೊಂಡವ್ರಿಗೂ ಕೂಡ ಏನು ಶ್ರೀರಕ್ಷೆಯಾಗಿ ಒಂದು ತಾಯ್ತ ಕೂಡ ಕೊಡ್ತಿದ್ದಾರಂತೆ ಈಗ. ಸೊ ಈಗಲೂ ಇದೆ ಅದು ಪದ್ಧತಿ. ಸೊ ಆ ಥರ ಕೇಳ್ಕೊಂಡವ್ರಿಗೆಲ್ಲ ಅಕ್ಷತೆ ಆಗಿರ್ಬೋದು, ಮತ್ತು ಏನು ಆ ಶ್ರೀಪಾದಂಗಳ ಸ್ವಾಮೀಜಿಯವರು ಶಕ್ತಿನೆಲ್ಲ ಹಾಕಿ ತಯಾರು ಮಾಡಿರೋ ಅಕ್ಷತೆ, ಮತ್ತು ಅದು ಏನು ಶ್ರೀರಕ್ಷೆ ಆಗಿರುವಂತಹ ತಾಯ್ತ, ಅದು ಸುಮ್ಮನೆ ಏನೋ ಕೊಡ್ತಿಲ್ಲ ಅದು ಅವ್ರು. ಯಾಕಂದರೆ ಗುರುಗಳ ಆಶೀರ್ವಾದದಿಂದ ಶ್ರೀಪಾದಗಳು ಆ ಥರ ಎಲ್ಲ ಮಾಡ್ತಿರೋದು, ಅಕ್ಷತೆ ಆಗಿರ್ಬೋದು, ತಾಯ್ತ ಆಗಿರ್ಬೋದು. ಅರ್ಧ ಅವ್ರ ಮೇಲೆ ಭಕ್ತಿ ಅನ್ನೋದು ತುಂಬಾ ಇದೆ ಅಲ್ಲಿನ ಜನಗಳಿಗೆ. ಸೊ ಅವರೆಲ್ಲ ಹೋದಾಗ ಅವ್ರನ್ನೂ ಕೂಡ ಬಲವಂತ ಮಾಡಿ ಕರ್ಕೊಂಡು ಹೋಗಿರ್ತಾರಲ್ವ. ಸೊ ಅವ್ರಿಗೆ ಎಲ್ರಿಗೂ ನಗುಮುಖದಲ್ಲಿ ಆ ಮಠದಲ್ಲಿ ಶ್ರೀಪಾದಂಗಳ ಸ್ವಾಮೀಜಿಯವರು ಎಲ್ರಿಗೂ ಕೂಡ ಏನು ಅಕ್ಷತೆ ಆಗಿರ್ಬೋದು, ತಾಯ್ತ, ನಂಗೆ ಈ ಥರ ತೊಂದರೆ ಇದೆ, ಈ ಥರ ಕಷ್ಟ ಇದೆ ಅಂತ ಹೇಳಿದವ್ರಿಗೆ ತಾಯ್ತ ಕೂಡ ಕೊಡ್ತಾರೆ. ಎಲ್ಲರೂ ತೊಗೊಂಡು ಬರ್ತಾರೆ. ಖುಷಿಯಾಗೆಲ್ಲ ಆಶೀರ್ವಾದ ತೊಗೊಂಡು ಬಂದ ಮೇಲೆ ಅವರು ಮಂತ್ರಾಲಯದಿಂದ ಬೆಂಗಳೂರಿಗೆ ಬಸ್ ಹತ್ತುತ್ತಾರೆ, ಟ್ರೈನ್ ಹತ್ತುತ್ತಾರೆ. ಕರೆಕ್ಟಾಗಿ ಅವರು ಏನು ತಾಯ್ತ ಏನೋ ಮತ್ತು ಅಕ್ಷತೆ ಇಟ್ಕೊಂಡಿರೋ ಬ್ಯಾಗ್ ಹೆಂಗ್ಸ್ ಹೋಗಿರ್ತಾರಲ್ಲ ಬಲವಂತ ಮಾಡಿಸ್ಕೊಂಡು, ಅವರು ಎಲ್ಲ ಬ್ಯಾಗಲ್ಲೆಲ್ಲ ಇಟ್ಕೊಂಡು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಇನ್ನೇನು ಬ್ಯಾಗು ಪಕ್ಕದಲ್ಲೇ ಇತ್ತಂತೆ, ಎಲ್ಲೂ ಹೋಗಿರಲಿಲ್ಲ. ಇನ್ನೇನು ಬೆಂಗಳೂರು ಬಂದ್ವಿ, ಟ್ರೈನ್ ಇಳಿಬೇಕು ಅನ್ನೋ ಟೈಮಲ್ಲಿ ಬ್ಯಾಗ್ ನೋಡಿದ್ರೆ ಬ್ಯಾಗ್ ಇಲ್ಲ. ಪ್ರತಿಯೊಬ್ಬರದ್ದು ಕೂಡ ಬ್ಯಾಗ್ ಇದೆ, ಬಟ್ ಅವ್ರದ್ದು ಬ್ಯಾಗ್ ಇಲ್ಲ. ಮನಸ್ಸಿಲ್ಲದೆ ಮಂತ್ರಾಲಯಕ್ಕೆ ಹೋಗಿ ಆಶೀರ್ವಾದ ಪಡ್ಕೊತೀವಿ ಅನ್ನೋದು ತುಂಬ ದೊಡ್ಡ ತಪ್ಪು. ನನಗೆ ಈ ವಿಷಯದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಯಿತು. ಅವರು ಎಲ್ಲ ಹೋದಾಗ ನಾನು ಬರ್ತೀನಿ, ನನಗೂ ಆಶೀರ್ವಾದ ಬೇಕು ಅಂತ ಹೋಗಿದ್ರೆ ಈ ಥರ ಆಗ್ತಿರಲಿಲ್ಲ. ಬಲವಂತ ಮಾಡಿ ಅಷ್ಟೆಲ್ಲ ಹೇಳಿಸ್ಕೊಂಡು ಮನಸ್ಸಿಲ್ಲದ ಮನಸ್ಸಲ್ಲಿ ಹೋಗಿ ಅವರು ಯಾವಾಗ ಆಶೀರ್ವಾದ ತೊಗೊಂಡು ಅಕ್ಷತೆಯನ್ನು ತೊಗೊಂಡು ಬರ್ತಾರೆ, ಅದು ಯಾರಿಗಾದ್ರೂ ಹೆಂಗೆ ಫಲಿಸುತ್ತೆ ಹೇಳಿ. ಅದಕ್ಕೆ ಬ್ಯಾಗ್ ಪೂರ್ತಿ ಕಾಣೆ ಆಯ್ತಂತೆ, ಸಿಗಲಿಲ್ಲ ಅಂತೆ. ಸೊ ಇದನ್ನು ಕೇಳಿದಾಗ ಇದು ಒಂದು ಪವಾಡ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಏನು ರಾಯರ ಮಠದಲ್ಲಿ ಅವರಿದ್ದಾರೆ, ಯಾರಾದರೂ ಹೋದರೆ ದಯವಿಟ್ಟು ಅವರಿದ್ದಾರೆ ಮಠದಲ್ಲಿ ಅಂತ ಏನಾದರೂ ಗೊತ್ತಾದರೆ ನಿಮಗೆ ದಯವಿಟ್ಟು ಹೋಗಿ ಆಶೀರ್ವಾದ ತೊಗೊಂಡು ಬನ್ನಿ. ನಿಮಗೇನಾದರೂ ಕಷ್ಟ ಇದೆ ಅಂತೇಳಿದ್ರೆ ಶ್ರೀಪಾದಂಗಳ ಸ್ವಾಮಿ ಅವರು ಒಂದು ಶ್ರೀರಕ್ಷೆಯಾಗಿ ತಾಯ್ತ ಕೂಡ ಕೊಡ್ತಾರೆ, ತೊಗೊಂಡು ಬರ್ಬೋದು. ಸೊ ರಾಯರನ್ನ ಮನಸ್ಫೂರ್ತಿಯಾಗಿ ನಂಬಿದರೆ ಏನು ಬೇಕಾದರೂ ಮಾಡ್ತಾರೆ ರಾಯರು. ಅದನ್ನು ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಮನಸ್ಸಿಂದ ಅಂದರೆ, ಬಟ್ ನಾನು ಹೀಗೆ ಮಕ್ಕೊಂಡಿದ್ದೀನಿ ಹೀಗೆ ಕೊಡಬೇಕು ಅಂದ್ರೆ ಆಗಲ್ಲ. ರಾಯರು ಕೂಡ ಅವರ ತಾಳ್ಮೆನ ಪರೀಕ್ಷೆ ಮಾಡ್ತಾರೆ, ತಾಳ್ಮೆನ ಪರೀಕ್ಷೆ ಮಾಡಿ ಕೊಡ್ತಾರೆ.
ಹಾಗೆ ಪ್ರತಿಯೊಬ್ಬರು ಕೂಡ ಇನ್ನೊಂದು ತುಂಬಾ ಒಳ್ಳೆ ಪಾಯಿಂಟ್ ಇದು ನನಗೂ ಕೂಡ ನಿಜ ಅನ್ನಿಸ್ತು ರಾಯರು ಮಾಡಿದ್ದು. ಯಾರೋ ಒಬ್ರು ಹೋಗ್ಬಿಟ್ಟು, ಸ್ವಾಮಿ ನನಗೆ 2 ಕೋಟಿ ದುಡ್ಡು ಬರಬೇಕು, ಬರ್ತಾ ಇಲ್ಲ, ನಂಗೆ ಅದು 2 ಕೋಟಿ ದುಡ್ಡು ಕೊಟ್ಬಿಡಿ, ನನಗೆ ಇನ್ನೇನು ಕೇಳಲ್ಲ ಲೈಫಲ್ಲಿ, ನನಗಷ್ಟೇ ಸಾಕು, ಆ 2 ಕೋಟಿ ಕೊಡಿಸ್ಬಿಡಿ ರಾಯರೇ ಅಂತ ಹೇಳಿ ಅಲ್ಲೇ ಒಂದು 2-3 ದಿನ ಇದ್ದು ಸೇವೆ ಮಾಡಿ, ರಾಯರ ಸೇವೆ ಮಾಡಿ ಮಠದಿಂದ ಬಂದ್ರಂತೆ. ಬಂದ ಮೇಲೆ ಆ ಸೇವೆಗೆ ಮೆಚ್ಚಿನೋ ಏನೋ ನನಗೆ ಗೊತ್ತಿಲ್ಲ, ರಾಯರು ಆ 2 ಕೋಟಿ ದುಡ್ಡು ಏನು ಕೇಳಿದ್ರು ಅದನ್ನು ಕೊಟ್ರಂತೆ. ಆ 2 ಕೋಟಿ ದುಡ್ಡು ಆ ಮನುಷ್ಯನಿಗೆ ಕೇಳಿದ್ನಲ್ವ, ಆ ಮನುಷ್ಯನಿಗೆ ಬಂದಾಗಿನಿಂದ ನೆಮ್ಮದಿ ಅನ್ನೋದೇ ಅವನ ಜೀವನದಲ್ಲಿ ಇಲ್ದಿರ ಆಯ್ತದೆ, ತುಂಬ ದೂರ ಹೋಯ್ತಂತೆ ನೆಮ್ಮದಿ ಅನ್ನೋದೇ. ಸೊ ಇದರಿಂದ ರಾಯರ ಮಠಕ್ಕೆ ಹೋಗೋರು ಏನು ಕೇಳಬೇಕು ಅಂತ ಅಲ್ಲಿರೋರು ಹೇಳ್ತಾರಂದರೆ, ರಾಯರ ಮಠಕ್ಕೆ ಯಾರೇ ಬರಲಿ, ಇಂಥ ಭಕ್ತಾದಿಗಳೇ ಬರಲಿ, ಫಸ್ಟು ನೀವು ಕೇಳಬೇಕಾಗಿರೋದು ಏನು ಗೊತ್ತಾ, ನೆಮ್ಮದಿ ಕೊಡಿ ಜೀವನದಲ್ಲಿ, ನನ್ನ ಲೈಫಲ್ಲಿ ನೆಮ್ಮದಿ ಕೊಡಿ ಅಂತ ಕೇಳಿ. ನೆಮ್ಮದಿ ಅಂದರೆ ಯಾವಾಗ ಎಲ್ಲ ಇದ್ದಾಗ ನೆಮ್ಮದಿಯಾಗಿರ್ತೀವಿ. ಸೊ ಅದನ್ನು ನೀವು ಕೇಳಿ. ನೀವು ಅದನ್ನು ಬಿಟ್ಟು ನನಗೆ ಬಿಲ್ಡಿಂಗ್ ಕೊಡಿ, ದುಡ್ಡು ಕೊಡಿ, ಕಾರ್ ಕೊಡಿ, ಸರಿ ಈಗ ಅವ್ನಿಗೆ 2 ಕೋಟಿ ಕೊಡ್ತು, ನೆಮ್ಮದಿ ಇಲ್ಲ. ಇವಾಗ 2 ಕೋಟಿ ತೊಗೊಂಡು ಏನು ಮಾಡ್ತಾನೆ ಅವನು? ನೆಮ್ಮದಿ ಎಲ್ಲಾದರೂ ಸಿಗೋ ಕಡೆ ಹೋಗಿ 2 ಕೋಟಿ ಕೊಟ್ಟು ತೊಗೊಳಕ್ಕಾಗುತ್ತಾ? ಇಲ್ವಲ್ಲ. ಈ ಥರ ಹೇಳಿದ್ದು ಅಲ್ಲಿನ ಮಠದಲ್ಲಿರೋ ಗುರುಗಳು. ಸೊ ಯಾವತ್ತೇ ನೀವು ರಾಯರ ಮಠಕ್ಕೆ ಬಂದರೂ ದುಡ್ಡು, ಜಮೀನು, ಆಸ್ತಿ ಪಾಸ್ತಿ ಕೇಳೋದು ಬಿಟ್ಟು ನೆಮ್ಮದಿ ಕೇಳಿ. ರಾಯರು ಸ್ವಲ್ಪ ತಾಳ್ಮೆ ಪರೀಕ್ಷೆ ಮಾಡಿದರೂ ಕೂಡ ಕೊಡೇ ಕೊಡ್ತಾನೆ. ನೆಮ್ಮದಿಯನ್ನು ಬಿಟ್ಟು ಬೇರೆ ಏನೂ ಆಶಿಸಬೇಡಿ, ಅದು ಕೊಟ್ಟು ನೆಮ್ಮದಿ ಇಲ್ದಿರ ಆಗುತ್ತೆ ನಿಮಗೆ. ಆಗ ನೀವು ಮತ್ತೆ ನೆಮ್ಮದಿ ಹುಡ್ಕೊಂಡು ಮಠಕ್ಕೆ ಬರಬೇಕಾಗತ್ತೆ. ಇದೆಲ್ಲ ಆಗೋದು ಬದಲು ನೀವು ನೆಮ್ಮದಿಯನ್ನೇ ಕೇಳಿ, ನೆಮ್ಮದಿ ಕೊಡ್ತಾರೆ ರಾಯರು ಅಂತ ಹೇಳಿದ್ದಾರೆ. ಅದು ನನಗೆ ತುಂಬ ಅಂದರೆ ತುಂಬಾ ಒಳ್ಳೆ ಮಾತು ಅನ್ನಿಸ್ತು, ನಿಜವಾಗ್ಲೂ ಹೇಳ್ತೀನಿ. ಎಲ್ಲ ತೊಗೊಂಡು ನೆಮ್ಮದಿ ಇಲ್ಲಾಂದರೆ ಏನು ತಲೆ ಮೇಲೆ ಹಾಕ್ಕೊಳ್ಳೋಣ ಎಲ್ಲನೂ, ಹೇಳಿ ನೀವೇ. ತುಂಬ ಒಳ್ಳೆ ಮಾತು ಅನ್ನಿಸ್ತು. ಹಾಗೆ ಹೆಂಗಸರು ರಾಯರ ಮಠಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕಬೇಕಾದ್ರೆ ಹೆಜ್ಜೆ ಪ್ರದಕ್ಷಿಣೆ ಅಂತ ಹಾಕ್ತಾರೆ. ಹೆಜ್ಜೆ ಮೇಲೆ ಹೆಜ್ಜೆ ಇಡೋದು ಖಂಡಿತವಾಗ್ಲೂ ಅದು ಹೆಜ್ಜೆ ಪ್ರದಕ್ಷಿಣೆ ಅಲ್ಲ, ಅದು ತುಂಬ ತುಂಬ ರಾಂಗ್ ಪ್ರೋಸೆಸ್. ಹೆಜ್ಜೆ ಪ್ರದಕ್ಷಿಣೆ ಅನ್ನೋದು ಹಾಗಲ್ಲ. ನನಗೆ ಅಲ್ಲಿರೋ ಮಠದಲ್ಲಿರೋ ಒಬ್ಬ ಗುರುಗಳಾದ್ಮೇಲೆ ಹೇಳ್ದಾಗೆ ಗೊತ್ತಾಗಿದ್ದು, ಹೆಜ್ಜೆ ಪ್ರದಕ್ಷಿಣೆ ಅಂದರೆ ನಾವು ಹೇಗೆ ನಡಿಬೇಕಾದ್ರೆ ಒಂದು ಸ್ಟೆಪ್ ಇಕ್ತೀವಿ, ಒಂದು ಹೆಜ್ಜೆ ಇಕ್ತೀವಿ, ಅದು ಒಂದು ಹೆಜ್ಜೆ. ಅದನ್ನು ಬಿಟ್ಟು ಇಲ್ಲೊಂದು ಹೆಜ್ಜೆ ಇಕ್ಕಿದ್ರೆ ಹಾಗೆ ತಂದು ಇಲ್ಲೊಂದು ಹೆಜ್ಜೆ ಇಕ್ತಿರಲ್ಲ, ಸೊ ಅದು ಹೆಜ್ಜೆ ಅಲ್ಲ, ಹೆಜ್ಜೆ ನಮಸ್ಕಾರ ಅಲ್ವೇ ಅಲ್ಲ. ನಾವು ನಾರ್ಮಲಾಗಿ ನಡಿಬೇಕಾದ್ರೆ ಏನು ಹೆಜ್ಜೆ ಸ್ಟೆಪ್ಸ್ ಇರ್ತೀವೋ ಆ ಸ್ಟೆಪ್ಸ್ ಒಂದಿಟ್ಟು ಮತ್ತು ನೆಲಕ್ಕೆ ಬಗ್ಗಿ ನಮಸ್ಕಾರ ಮಾಡಿ, ಮತ್ತು ಇನ್ನೊಂದು ಹೆಜ್ಜೆ ಇಟ್ಟು ಇನ್ನೊಂದು ಬಗ್ಗಿ ನಮಸ್ಕಾರ ಮಾಡಿ, ಆ ಥರ ಏನು ಹೆಜ್ಜೆ ನಮಸ್ಕಾರ ಅನ್ನೋದು ಮಾಡಬೇಕು. ಪ್ರತಿ ಒಂದು ಹೆಜ್ಜೆಗೂ ಕೂಡ ನಮಸ್ಕಾರ ತುಂಬ ತುಂಬ ಒಳ್ಳೆಯದು. ನೀವು ಯಾರೇ ಹೆಜ್ಜೆ ಪ್ರದಕ್ಷಿಣೆ ಹಾಕಿದರೂ ಕೂಡ ಒಂದೊಂದು ಹೆಜ್ಜೆ ಪ್ರದಕ್ಷಿಣೆಗೂ ಕೂಡ ನಮಸ್ಕಾರ ಹಾಕಿ, ತುಂಬಾ ಒಳ್ಳೆಯದಂತ. ಇದು ರಾಯರಿಗೆ ತುಂಬ ಇಷ್ಟವಾದದ್ದು ಸೇವೆ ಅಂತ ಹೇಳ್ತಾರೆ. ಯಾರಾದರೂ ಏನಾದರೂ ಸೇವೆ ಮಾಡ್ಕೊಂಡಿದ್ದರೆ ದಯವಿಟ್ಟು ಹೋದಾಗ ಹೆಜ್ಜೆ ಮೇಲೆ ಹೆಜ್ಜೆ ಇಡೋದು ತುಂಬ ರಾಂಗ್ ಪ್ರೋಸೆಸ್. ಅದು ನಾರ್ಮಲಾಗಿ ಹೆಜ್ಜೆ ಹೇಗಿಡ್ತೀವಿ ಆ ಥರ ಹೆಜ್ಜೆ ಇಟ್ಟು ನಮಸ್ಕಾರ, ಪ್ರತಿಯೊಂದು ಹೆಜ್ಜೆಗೂ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಅದು ಆ್ಯಕ್ಚುಲಿ ಪ್ರೋಸೆಸ್ ಅಂದರೆ. ಸೊ ಈ ಥರ ರಾಯರು ತುಂಬಾ ನನಗೆ ಏನು ಕೊಟ್ಟಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ, ಬಟ್ ನಾನು ಜೀವನದಲ್ಲಿ ಕೇಳಿದ್ದು ಒಂದೇ, ಅದು ಸೀರಿಯಸ್ ಆಗಿ ನನಗೆ ಅದು ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಇವತ್ತು ನಾನು ಇಷ್ಟು ಬಿಲೀವ್ ಮಾಡ್ತಿದ್ದೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾನು ತುಂಬ 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 ಬಿಲೀವ್ ಮಾಡೋದಂದರೆ ಆಂಜನೇಯನ ಬಿಟ್ಟರೆ ಇವಾಗ ನಾನು ನೆಕ್ಸ್ಟು ರಾಯರನ್ನ ತುಂಬ ಬಿಲೀವ್ ಮಾಡ್ತಿದ್ದೀನಿ, ನಂಬಿಕೆ ಇಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಅನ್ನೋದಕ್ಕಿಂತ ಅದು ತಪ್ಪಾಗುತ್ತೆ. ನಂಬಿಕೆ ಇಟ್ಟಿದ್ದೀನಿ ಕೂಡ. ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ, ನನ್ನ ಮಕ್ಕಳ ಮೇಲೆ ಇರಲಿ, ನನ್ನ ಗಂಡನ ಮೇಲೆ ಇರಲಿ, ನನ್ನ ಫ್ಯಾಮ್ಲಿ ಮೇಲೆ ಇರಲಿ, ನಾವು ಚೆನ್ನಾಗಿರಲಿ ಅಂತ ಬಯಸೋರ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆಲ್ಲ ತುಂಬ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ ಆಗಿದೆ ಅಂತ ಅಂದ್ಕೊಳ್ಳೋದಲ್ಲ, ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಇನ್ನೂ ಈ ಥರ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತಿರ್ತೀನಿ. ಈ ಥರ ಇನ್ಫಾರ್ಮೇಷನ್ ನಾನು ಕೊಡೋದು ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಥರ ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ. ರಾಯರ ಬಗ್ಗೆ ಇನ್ನೂ ತುಂಬ ಇದೆ. ನಾನು ಅರ್ಧನೇ ಹೇಳಿದ್ದೀನಿ, ಏನು ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ, ನಿಮಗೂ ಕೂಡ ಬೋರ್ ಹೊಡೆಯುತ್ತೆ ಅಂತ. ಬಟ್ ನಾನು ಈ ವಿಡಿಯೋದಲ್ಲಿ ಬೋರ್ ಆಗೋವಂಥದ್ದು ಏನೂ ಹೇಳಿ ತುಂಬ ಇಂಟ್ರೆಸ್ಟಿಂಗಾಗಿ ನಾವು ಮಂತ್ರಾಲಯಕ್ಕೆ ಹೋದಾಗ ಏನೇನು ಮಾಡಬೇಕು ಅನ್ನೋದು ತುಂಬ ಕ್ಲೀನಾಗಿ ಹೇಳಿದ್ದೀನಿ. ಇನ್ ಕೇಸ್ ಏನಾದರೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟಲ್ಲಿ ಹಾಕಿ, ಈ ಥರ ನಂಗೆ ಅರ್ಥ ಆಗಿಲ್ಲ ತಿಳಿಸ್ಕೊಡಿ ಅಂತ ನಾನು ದಯವಿಟ್ಟು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಲ್ಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಮೇಲೂ ಕೂಡ ಮಂತ್ರಾಲಯ ಮಟ್ಟದ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು.